ನಾನಿರುವುದೇ ನಿಮಗಾಗಿ. ಮಳೆ ಬಗ್ಗೆ ಜನ ಏನು ಯೋಚನೆ ಮಾಡ್ತಾರೆ? ಮಳೆ ಬಂದಾಗ ಒಂದು ನಿಸರ್ಗವನ್ನ ಅಥವಾ ಸಂಬಂಧಪಟ್ಟ ಆಡಳಿತ ವ್ಯವಸ್ಥೆಯನ್ನ ದೂರ್ತಾರೆ. ಅದೇ ರೀತಿ ಮಳೆ ಬರದೇ ಇದ್ದೇ ಹೋದ್ರೂ ಇದೇ ಜನ ಮತ್ತೆ ನಿಸರ್ಗವನ್ನ ಮತ್ತು ಆಡಳಿತ ವ್ಯವಸ್ಥೆಯನ್ನ ಶಪಿಸ್ತಾರೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣರು ಯಾರು? ಆಡಳಿತ ವ್ಯವಸ್ಥೆಯೋ, ನಿಸರ್ಗನೋ, ಅಥವಾ ಜನತೆಯೋ? ಕೆಲವು ಕಡೆ ಈಗ ಮೋರಿಗಳಲ್ಲಿ ಕರೆಕ್ಟಾಗಿ ಮೋರಿಲ್ಲ, ಅನಾಹುತಗಳು ಆಗ್ತೈತೆ. ಸುಮಾರು ಅನಾಹುತ ಈಗ ಅಭಿಷೇಕ್ ಅಂತ ಹೇಳ್ಬಿಟ್ಟು ನಮ್ಮ ಈ ಇಂದ್ರಾನಗರ ಇದರಲ್ಲಿ ಕೊಚ್ಕೊಂಡು ಹೋದ ಮಳೆಯಲ್ಲಿ. ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ, ಅವರೇನೋ ಒಳಚರಂಡಿ ವ್ಯವಸ್ಥೆ ಇಲ್ಲ. ಮತ್ತೆ ನೀರು ಯಾವ ತರ ಸಂಗ್ರಹಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದ್ರ ಜನಗಳಲ್ಲಿ ಭಾವನೆಯನ್ನು ಮೂಡಿಸ್ಬೇಕು ಜನಗಳಲ್ಲಿ. ಮಳೆ ನೀರು ಎಲ್ಲರಿಗೂ ಅವಶ್ಯಕತೆ ಇದೆ. ಮಳೆ ನೀರಿನಿಂದ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ. ಹಾನಿ ಏನಪ್ಪಾ ಅಂತಂದ್ರೆ ಮಳೆಯಿಂದ ರೋಡ್ ಕೆಡಬಹುದು, ಮಳೆಯಿಂದ ಸಿಕ್ಕಾಪಟ್ಟಿ ಈ ಚರಂಡಿಗಳು ಸಮಸ್ಯೆ ಆಗ್ಬೋದು. ಸಾಮಾನ್ಯ ಎಲ್ಲಂದ್ರೆ ಅಲ್ಲೇ ನಿಂತ್ಕೊಳ್ಳುತ್ತೆ ನೀರು, ರೋಡೊಳಗೆ ನಿಂತ್ಕೊಳ್ಳುತ್ತೆ. ರೋಡೊಳಗಿರೋ ನೀರು ಹೋಗೋದಿಲ್ಲ ಮರೆ ಒಳಗಡೆ. ಮಳೆ ನೀರು ಬೆಂಗಳೂರಲ್ಲಿ ತುಂಬಾ ವೇಸ್ಟ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ರೋಡ್ ಸರ ಇದ್ಬಿಟ್ಟು ಹಿಂಗೋದಿಲ್ಲ, ಹಿಂಗಾಗಿ ಯುಟಿಲೈಸ್ ಕರೆಕ್ಟ್ ಆಗ್ತಾ ಇಲ್ಲ. ಹೆಚ್ಚಿನ ಮಳೆ ನೀರು ಪೋಲಾಗುವುದನ್ನ ಮತ್ತು ನೀರಿನ ಕೊರತೆಯನ್ನ ನೀಗಿಸಲು ಒಂದು ಮಾರ್ಗವಿದೆ. ಅದುವೇ ಮಳೆ ನೀರು ಸಂಸ್ಕರಣೆ. ಮಳೆ ನೀರ ಮನೆಯಲ್ಲಿ ಅದು ಸಂಗ್ರಹ ಮಾಡಿ ಫಿಲ್ಟರ್ ಮಾಡಿ ಅದರದೇ ಆದ ಪದ್ಧತಿ ಪ್ರಕಾರ ಮಾಡಿದೆವಪ್ಪ ಮನೆಯಲ್ಲಿ ಆರಾಮ್ ಯೂಸ್ ಮಾಡಬಹುದು, ಕುಡಿಯಬಹುದು. ನಾವು ಇಷ್ಟಪಡ್ತೀವಿ ಅಂದ್ರೆ ಅದನ್ನ ಶೇಖರಣೆ ಮಾಡಿಬಿಟ್ಟು ಅದನ್ನ ಕರೆಕ್ಟಾಗಿ ಯುಟಿಲೈಸೇಷನ್ ಕುಡಿಯೋಕ್ಕೂ ಕೂಡ ಅದನ್ನ ಫಿಲ್ಟರ್ ಮಾಡಿಬಿಟ್ಟು ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಮೋರಿಯಲ್ಲಿ ಹೋಗಿದ್ದ ನೀರು ಕರೆಕ್ಟಾಗಿ ಹೋಗ್ತಾರೆ, ಎಲ್ಲಾದ್ರೂ ಶೇಖರಣೆ ಆದ್ರೆ ಅದನ್ನ ಅಲ್ಲಿ ಪ್ಯೂರಿಫೈ ಮಾಡ್ಕೊಂಡ್ರೆ ಆ ನೀರನ್ನ ಬೇರೆ ತರ ಯೂಸ್ ಮಾಡ್ಕೋಬಹುದಲ್ಲ. ಪ್ರತಿಯೊಂದು ಹೊಸ ಈಗ ಬಡವಣಿ ಮಾಡ್ತಾರಲ್ಲ, ಆತರ ಮಳೆ ನೀರು ಸಂಗ್ರಹಣೆ ಮಾಡಿಬಿಟ್ಟು ಸಂಪಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದು ನಾವು ಮಳೆ ನೀರು ಉಪಯೋಗಿಸ್ಕೊಬಹುದು. ನಾವು ಮನೆ ನೀರು ಕುಡಿಬಹುದು, ಅಥವಾ ಎಲ್ಲೋ ಇದಕ್ಕೂ ಯೂಸ್ ಆಗುತ್ತೆ ಮಳೆ ನೀರು. ಸರಿ, ಹಾಗಾದ್ರೆ ಈ ಮಳೆ ನೀರು ಸಂಸ್ಕರಣೆ ಅಂದ್ರೇನು? ಇಲ್ಲಿ ನೋಡಿ, ಮಳೆಯಿಂದ ನೀರು ರಸ್ತೆಗಳಲ್ಲಿ ಬೀದಿಗಳಲ್ಲಿ ಯಾವ ರೀತಿ ಹರಿದು ಹೋಗ್ತಾ ಇದೆ ಅಂತ. ನೆರೆ ಹಾವಳಿಗೆ ಕಾರಣವಾಗಿ ದೊಡ್ಡ ಸಮಸ್ಯೆಗೆ ನೂಕಬಹುದು. ಇದನ್ನ ಒಳಚರಂಡಿಗೆ ಜೋಡಿಸಿದರೂ ಕೂಡ ಸಾಕಷ್ಟು ನೀರು ಪೋಲಾಗಿ ಸಂಪೂರ್ಣವಾಗಿ ಬಳಕೆಯಾಗದೇ ಇರಬಹುದು. ಆದರೆ ಒಂದು ವೇಳೆ ನೀವು ಮಳೆ ನೀರು ಸಂಸ್ಕರಣಾ ವಿಧಾನವನ್ನ ಅಳವಡಿಸಿಕೊಂಡ್ರೆ ಸರಿಯಾದ ರೀತಿಯಲ್ಲಿ ನೀರನ್ನ ಸಂರಕ್ಷಿಸಬಹುದು. ಫಸ್ಟ್ ನೀರನ್ನು ನಾವು ಬಿಟ್ಟುಬಿಟ್ಟು ನೆಕ್ಸ್ಟ್ ಇದು ಶೆಲ್ಟರ್ ನೀರು ಬರುತ್ತಲ್ಲ, ಡೈರೆಕ್ಟ್ ಯೂಸ್ ಮಾಡಿಬಿಟ್ಟು ಅದಕ್ಕೆ ಪಟಕ ಅಂತ ಇರುತ್ತೆ, ಅದನ್ನ ಹಾಕ್ಬಿಟ್ಟು ಅದು ತಳಕ್ಕೆ ಇದು ಕೂಡ್ಬಿಟ್ಟು ಮೇಲಿನ ನೀರೆಲ್ಲ ನಾವು ಯುಟಿಲೈಸ್ ಮಾಡ್ಕೊತೀವಿ. ಗಲೀಜ್ ನೀರು ಅದು ಇದೆಲ್ಲ ಹೊರಗಡೆ ಹೋಗ್ದಿರೋ ಥರ ಅಲ್ಲೇ ಒಂದು ಹಳ್ಳ ತಕೊಂಡು 2 ಥರ 3 ಥರ ಏನೋ ಒಂದು ಇದು ಮಾಡಿಕೊಂಡು ನೀರು ಪ್ಯೂರಿಫೈ ಮಾಡ್ಕೊಳ್ತಾರೆ. ಅದನ್ನು ಬಂದು ಗಾರ್ಡನ್ಗೆಲ್ಲ ಯೂಸ್ ಮಾಡ್ಬೋದು. ಮಳೆ ನೀರು ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡೋಂಥ ಯಾವುದೇ ಒಂದು ಸ್ಕೀಮ್ ತೆಗೆದ್ರಪ್ಪ ಅಂತಂದ್ರೆ ಎಲ್ಲ ಮನೆಯಲ್ಲಿ ಮಳೆ ನೀರು ಯೂಸ್ ಮಾಡ್ಲಿಕ್ಕೆ ಬಹಳ ಅವಶ್ಯಕತೆ ಇದೆ, ಅದು ಮಾಡೇಬೇಕು. ಬನ್ನಿ, ಹೇಗೆ ಈ ಮಳೆ ನೀರು ಸಂಸ್ಕರಣೆ ಮಾಡಲಾಗ್ತದೆ ಎಂಬುದನ್ನು ತಿಳಿಯೋಣ. ಮಳೆ ನೀರು ಸಂಸ್ಕರಣೆ ಎನ್ನುವುದು ನೈಸರ್ಗಿಕವಾಗಿರುವ ಒಂದು ಮುಂದುವರೆದ ತಂತ್ರಜ್ಞಾನ. ಇಲ್ಲಿ ಈ ಟೆರೆಸ್ ಅನ್ನೇ ನೋಡಿ, ಮಳೆ ಬಂದಾಗ ಆ ನೀರು ಈ ಪೈಪುಗಳ ಮೂಲಕ ಕೆಳಗಡೆಗೆ ಬಂದು ತಲುಪುತ್ತೆ. ಭಾಗದಲ್ಲಿರುವ ಕೆಲವು ಫಿಲ್ಟರ್ಗಳು ಉಸುಕು ಮತ್ತು ಕಲ್ಲಿನ ಚೂರುಗಳಲ್ಲಿ ಹಾಯ್ದು ಸ್ವಚ್ಛ ನೀರು ಟ್ಯಾಂಕಿನಲ್ಲಿ ಜಮೆಯಾಗುತ್ತೆ. ಎಲ್ಲಿ ಕೂಡ ವೇಸ್ಟ್ ಆಗಲ್ಲ. ಒಂದು ಇದಕ್ಕೆ ಅಂತ ಕನೆಕ್ಷನ್ ಕೊಟ್ಟಿದ್ದೀರಾ, ಪೈಪ್ ಹಾಕಿದ್ದಾರೆ, ಆ ಪೈಪ್ ಮುಖಾಂತರ ಬರುತ್ತೆ ಕೆಡೆ ಬಂದು ಬೀಳುತ್ತೆ. ಈ ಕಡೆಯಿಂದ ಸೈಡ್ಗೆ ಒಂದು ಕಡೆಯಿಂದ ಸೈಡಿಂದ ಹೋಗುತ್ತೆ, ಅದು ಟ್ಯಾಂಕ್ ಒಳಗಡೆ ಬೀಳುತ್ತೆ ಕೆಳಗಡೆ ಸಂಪಕ್ಕೆ ಬೀಳುತ್ತೆ. ಅದರಿಂದ ಏನು ಸ್ವಲ್ಪ ಕೂಡ ನೀರೆಲ್ಲ ನಾವು ಫುಲ್ ಎಲ್ಲ ಸೇವ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀರು ಉಳಿತಾಯವಾದಂತಾಯ್ತು.
ಇದು ಶುದ್ಧ ನೀರು. ಹಾಗೇನೆ ನಮ್ಮ ಅಂತರ್ಜಲ ಮಟ್ಟವನ್ನ ಹೆಚ್ಚಿಗೆ ಮಾಡುವಂತ ಒಂದು ಅತ್ಯುತ್ತಮ ವಿಧಾನ. ಅದೆಲ್ಲ ಸರಿ, ಈ ಮಳೆ ನೀರು ಸಂಸ್ಕರಣಾ ವಿಧಾನದ ಪ್ರಯೋಜನಗಳೇನು ಅನ್ನೋದು ನಿಮ್ಗೆ ಗೊತ್ತಾ? ಮಳೆ ನೀರು ಸಂಸ್ಕರಣಾ ವಿಧಾನವು ಮಳೆಯಿಂದ ಹೆಚ್ಚಿಗೆ ಪೋಲಾಗ್ತಾ ಇರುವಂತಹ ನೀರಿನ ಉಳಿತಾಯಕ್ಕೆ ಸಹಾಯ ಮಾಡುತ್ತೆ ಹಾಗೂ ನೀರಿನ ಕೊರತೆಯ ಸಮಸ್ಯೆಯನ್ನ ಸಮತೋಲನದಲ್ಲಿಡುತ್ತೆ. ಇದು ಮಣ್ಣಿನ ಕೊರತೆಯನ್ನ ತಡೆಗಟ್ಟುತ್ತೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಹೆಚ್ಚು ಹಸಿರಾಗಿರುವಂತೆ ಮತ್ತು ಸ್ವಚ್ಛವಾಗಿರುವಂತೆ ಇಡುತ್ತೆ. ಈ ಮಳೆ ನೀರು ಸಂಸ್ಕರಣೆ ನಮ್ಮ ಪರಿಸರಕ್ಕೆ ಪುನರ್ಜನ್ಮವನ್ನು ನೀಡುತ್ತೆ. ಇವತ್ತಿನಿಂದ ನಾವು ಸರ್ಕಾರನೋ ಅಥವಾ ಆಡಳಿತ ವ್ಯವಸ್ಥೆಯನ್ನು ದೂರೋದನ್ನು ಬಿಟ್ಟು ನಾವೇ ಪರ್ಯಾಯ ಮಾರ್ಗ ಹುಡುಕೋಬಹುದಲ್ವಾ? ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಮ್ಮೆಯಾದರೂ ಈ ಮಳೆ ನೀರು ಸಂಸ್ಕರಣಾ ವಿಧಾನವನ್ನ ಅನುಸರಿಸಿ. ಇದು ನಿಮ್ಮನ್ನು ಮತ್ತು ನಿಸರ್ಗವನ್ನು ಉಳಿಸುತ್ತೆ. ನಾನಿರುವುದೇ ನಿಮಗಾಗಿ.